40-50 60 ವರ್ಷದ ಪ್ರಾಯದವರು ಕವಚಿ ಬಿದ್ದಿದ್ದರು. ನೋಡೋಕೆ ಬೆನ್ನಿಗೆ ಪೊಲೀಸರು ಏಟಾಗಿತ್ತು. ತಿರುಗಿಸಿ ನೋಡೋಕೆ ಮಾನ್ಯ ಯಡಿಯೂರಪ್ಪನವರು. ಆ ಯಡಿಯೂರಪ್ಪನ ನನಗಾಗ ಒಳ್ಳೆ ಇದಿತ್ತು, ಯೌವನದ ಸಮಯ. ಒಬ್ಬನೇ ಹೆಗಲಲ್ಲಿ ಹಾಕಿಕೊಂಡು ನೇರ ಸರಕಾರಿ ಆಸ್ಪತ್ರೆಗೆ ಸುಮಾರು 450 ಮೀಟ್ರ್ ಇತ್ತು. ನೀರು ಮತ್ತು ಬ್ರೆಡ್ ತಿಂದು 15 ತಾರೀಕುವರೆಗೆ ಆಗಸ್ಟ್ವರೆಗೆ ಬೆಳಗಿನ ಜಾವವರೆಗೆ ಅಲ್ಲಲ್ಲಿ ಅಡಗಿ ನಿಂತು ಒಂದೊಂದು ಕಾರ್ಯಸೇವಕರಿಗೆ ಹೋಗ್ಬೇಕಾದ್ರೆ ಒಂದು ಇದೇ ನಿಮಗೆ ಕೊನೆಯ ಊಟ, ಒಳ್ಳೆಯ ಊಟ, ಸ್ನಾನ ಎಲ್ಲ ಇಲ್ಲಿ. ಇನ್ನು ನಿಮ್ಮ ಜೀವದ ರಕ್ಷಣೆ ನಿಮಗೆ ಅಂತೇಳಿ ಅಲ್ಲಿಂದ ಹರಸಿ ಅಲ್ಲಿಂದ ಕಳಿಸಿದರು. ನಮಗೇನೋ ಕೈಗೆ ಸಿಕ್ಕಿದ್ದರಿಂದ ನಾವು ಪ್ರತಿಷ್ಠೆ ಮಾಡಿದ್ದರಿಂದ ಈಗ ಅದೇ ಮೂರ್ತಿಯನ್ನು ಶ್ರೀರಾಮನ ಬಾಲವನ್ನು ರಾಮನ ಮೂರ್ತಿಯ ಹಿಂದೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳುವಾಗ ನನಗೆ ಖುಷಿಯಾಗಿ ಪ್ರಾಣ ಹೋದರೂ ಚಿಂತೆಲ್ಲ, ನಮಗೆ ಶ್ರೀರಾಮನ ಜನ್ಮಭೂಮಿಯಲ್ಲಿ ಮಂದಿರ ಆಗಲೇಬೇಕನ್ನೋ ಉದ್ದೇಶದಿಂದ ತಂದೆ ತಾಯಿಯವರಿಗೆ ಆಶೀರ್ವಾದ ಪಡೆದು ನಾನು ಬಂದರೆ ಬರ್ತೇನೆ, ಇಲ್ಲದ್ರೆ ನೀವು ನನ್ನನ್ನು ಹುಡುಕಬೇಡಿ. ಕಾರ್ಯಸೇವೆ ಕಷ್ಟಪಟ್ಟದಕ್ಕೆ ಆ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಒಂದು ಭವ್ಯ ಮಂದಿರ ಆಗಿದೆ. ಅದು ಪ್ರತಿಷ್ಠೆ ಆಗ್ತದೆ ನಾಡ್ದು 22ಕ್ಕೆ ಅಂದ್ರೆ ಭಾರಿ ಸಂತೋಷ, ಖುಷಿ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯ, ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೇನೆ ವೆಡ್ಡಿಂಗ್ ಕಲೆಕ್ಷನ್ಸ್, ಸುಳ್ಯ ಹಾಗೇನೆ ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸುಮಾರು 7,000ಕ್ಕಿಂತಲೂ ಅಧಿಕವಾಗಿರುವಂಥ ವರುಷಗಳ ಹಿಂದೆ ಈ ನಮ್ಮ ಹಿಂದೂಸ್ತಾನದಲ್ಲಿ, ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥವರು ಮರ್ಯಾದ ಪುರುಷೋತ್ತಮ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ಹಿಂದೂಗಳ ಆರಾಧ್ಯ ವ್ಯಕ್ತಿಯಾಗಿ, ದೇವರಾಗಿ ಪೂಜಿಸಲ್ಪಡ್ತಕ್ಕಂತಹದ್ದು ಪ್ರಭು ಶ್ರೀರಾಮಚಂದ್ರರನ್ನು. ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳ ನೆಲೆ ಅಂತ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇರತಕ್ಕಂತಹದ್ದು ಕಳೆದ ಹಲವಾರು ಶತಮಾನಗಳಿಂದ ನಮ್ಮ ಪುಣ್ಯಭೂಮಿಯಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ರಾಮನ ಜನ್ಮಭೂಮಿ ಇರತಕ್ಕಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣವಾಗಬೇಕು ಅಂತ. ಅದಕ್ಕೆ ಬೇಕಾಗಿ ಸಾಕಷ್ಟು ರೀತಿಯಲ್ಲಿ ಇವತ್ತು ಜನವರಿ 22ನೇ ತಾರೀಕಿನಂದು ಅತ್ಯಂತ ಅದ್ಧೂರಿಯಾಗಿ ರಾಮ ಮಂದಿರ ತನ್ನ ಲೋಕಾರ್ಪಣೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಅದರ ಹಿಂದೆ ಅದೆಷ್ಟೋ ಮಂದಿ ಹಿಂದೂಗಳು ಸ್ವಯಂ ಪ್ರೇರಿತರಾಗಿ ಆ ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಾನಕ್ಕೆ ಹೋಗಿ ಅಲ್ಲಿ ಕರಸೇವಕರಾಗಿ ದುಡಿದು ಅಲ್ಲಿ ನಾವು ರಾಮ ಮಂದಿರವನ್ನು ಕಟ್ಟಿಯೇ ಕಟ್ತೇವೆ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟು ಹಗಲು ಇರುಳುವಂಥ ದುಡಿದಿರ್ತಕ್ಕಂಥ ಅದೆಷ್ಟೋ ಮಂದಿ ನಮ್ಮ ದೇಶದ ಒಳಭಾಗದ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಹಾಗೆಯೇ ಇವತ್ತು ನಾವು ಸುಳ್ಯದಲ್ಲಿರುವಂತಹ ಅದೆಷ್ಟೋ ಮಂದಿ ಕರಸೇವಕರನ್ನು ಈ ರಾಮನ ಈ ಮಂದಿರ ಲೋಕಾರ್ಪಣೆಗೊಳ್ಳುವಂಥ ಸಂದರ್ಭದಲ್ಲಿ ಪರಿಚಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅವರು ಅವತ್ತು ದೊಡ್ಡ ನಿರೀಕ್ಷೆಯಲ್ಲಿ, ಒಂದು ಕನಸಿನೊಂದಿಗೆ ನಮ್ಮ ಒಂದು ನೆಲೆ, ಹಿಂದೂಗಳ ಒಂದು ನೆಲೆ ಅದು ನಮಗೆ ಸಿಗಬೇಕು, ರಾಮನ ಮಂದಿರ ರಾಮನ ಜನ್ಮಭೂಮಿಯಲ್ಲೇ ನಿರ್ಮಾಣವಾಗಬೇಕು ಅನ್ನುವ ಕಾರಣಕ್ಕೆ ಬೇಕಾಗಿ ಎಲ್ಲ ರೀತಿಯ ತೊಂದರೆಗಳನ್ನು ಅನುಭವಿಸಿ ಅವತ್ತು ಹೋಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಕರಸೇವಕರು ಇವತ್ತು ಹರ್ಷವನ್ನು ಪಡುವಂತಹ ದಿನ ಇವತ್ತು ನಮ್ಮ ಭಾರತ ದೇಶಕ್ಕೆ ಬಂದೊದಗಿದೆ. ಹಾಗೆಯೇ ಇದೊಂದು ಸರಣಿ ಸಂಚಿಕೆ. ಈ ಸರಣಿ ಸಂಚಿಕೆಯ ಹೆಸರೇ ಅಯೋಧ್ಯ ರಾಮಾಯಣ. ಈ ರಾಮಾಯಣದಲ್ಲಿ ಕರಸೇವಕರ ಅನುಭವದ ಅವಲೋಕನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದು ನಮ್ಮ ಸ್ಟುಡಿಯೋದಿಂದ ಸುಳ್ಯದಲ್ಲಿ ಹಾಗೆಯೇ ನಮ್ಮ ಕಣ್ಣ ಮುಂದೆ ಇರತಕ್ಕಂತಹ ಸಾಕಷ್ಟು ಅಯೋಧ್ಯೆಯ ಕರಸೇವಕರನ್ನು ಮಾತಾಡಿಸಿ ಆ ಕರಸೇವೆಯ ಸಂದರ್ಭದಲ್ಲಿ ಅವರ ಅನುಭವಗಳು ಹೇಗಿತ್ತು, ಅವರು ಎಷ್ಟು ಬಾರಿ ಪಾಲ್ಗೊಂಡಿದ್ದಾರೆ, ಎಷ್ಟು ಕಷ್ಟದ ದಿನಗಳನ್ನು ನೋಡಿದ್ದಾರೆ, ಹಾಗೆಯೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ಲೋಕಾರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಅವರು ಎಷ್ಟು ಖುಷಿಯನ್ನು ಪಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಈ ಒಂದು ಅಯೋಧ್ಯ ರಾಮಾಯಣ ಸಂಚಿಕೆ ಸರಣಿ ಸಂಚಿಕೆಯಾಗಿ ಮುಂದುವರಿಲಿಕ್ಕಿದೆ. ಇವತ್ತಿನ ಮೊದಲ ಅತಿಥಿಯನ್ನು ಕರೆದು ಅವರಿಗೆ ಸ್ವಾಗತವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಹಾಗಿದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ, ಅಯೋಧ್ಯ ರಾಮಾಯಣಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಹಾಗೆಯೇ ಜೈ ಶ್ರೀರಾಮ್. ಎಸ್ ವೀಕ್ಷಕರೇ, ಇವತ್ತು ನನ್ನ ಜೊತೆಗೆ ಅಯೋಧ್ಯ ರಾಮಾಯಣ, ಅಯೋಧ್ಯೆಯ ರಾಮನ ಕುರಿತಾಗಿರುವಂತಹ ಯಾನ, ಅದು ಅಲ್ಲಿಯ ಪಯಣ,
ಅದರ ಜೊತೆಗೆ ತಮ್ಮನ್ನು ತಾವು ನಿರಂತರವಾಗಿ ಕಳೆದ ಕೆಲವು ದಶಕಗಳಿಂದ ತೊಡಗಿಸಿಕೊಂಡಿರ್ತಕ್ಕಂತಹ ವಿಶೇಷವಾದ ಸರಣಿ ಸಂಚಿಕೆಯ ಮೊದಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಜೊತೆಗೆ ಇವತ್ತಿನ ಕರಸೇವಕರಾಗಿ ರಾಮನ ಸೇವೆ, ಹಿಂದೂಸ್ತಾನದ ಸೇವೆ, ಹಿಂದೂಗಳ ಸೇವೆಯನ್ನು ಮಾಡೋದಕ್ಕೆ ತಾನೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಯೋಧ್ಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂತಹ ಸುಳ್ಯದ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ KS, ಹಾಗೆಯೇ ಅವರ ಮತ್ತೊಂದು ಹೆಸರಿದೆ ಪೇಪರ್ ಗೋಪಾಲಣ್ಣ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ. 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 ಹೇಗಿದ್ದಾರೆ ಗೋಪಾಲಣ್ಣ? ಈಗ ಆರೋಗ್ಯ ಸ್ವಲ್ಪ ಖಂಡಿತವಾಗಿದೆ. ಓಕೆ. ಆದ್ರೂ ಆರೋಗ್ಯ ಸರಿ ಇರುವಂತ ಸಂದರ್ಭದಲ್ಲಿ ತಾವುಗಳು ಈ ಸಮಾಜದಲ್ಲಿ ಸುಮಾರು 33 ಕೇಸುಗಳನ್ನು ಕೂಡ ಹಾಕೊಂಡಿದ್ದೀರಾ ಅಂತ ನಾನು 45 ಕೇಸುಗಳನ್ನ ಸ್ವಂತಕ್ಕೋಸ್ಕರ ಹಾಕೊಂಡ್ರ ಅಥವಾ ಸಮಾಜಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಹಾಕೊಂಡ್ರಿ? ಸುಮಾರು 6-7 ತಿಂಗಳು ಜೈಲಲ್ಲಿ, ಸಬ್ ಜೈಲಲ್ಲಿ ಇದ್ದೆ. ಅಂದ್ರೆ ನಿರಂತರವಾಗಿ ತಮ್ಮ ಜೀವನದಲ್ಲಿ ಹಿಂದುತ್ವಕ್ಕೆ ಬೇಕಾಗಿ ಹೋರಾಟದಲ್ಲೇ ಬಂದಿರತಕ್ಕಂಥವ್ರು ಅಲ್ವಾ? ಓಕೆ. ಪೇಪರ್ ಗೋಪಾಲಣ್ಣ ಅಂತಲೇ ಎಲ್ಲರ ಬಾಯಲ್ಲಿ ಚಿರಪರಿಚಿತ. ಗೋಪಾಲಕೃಷ್ಣ KS ಅಂದ್ರೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಪೇಪರ್ ಗೋಪಾಲಣ್ಣ ಅಂತಲೇ ಕರೀತಾರೆ. ಸೊ ಈ ಪೇಪರ್ ಗೋಪಾಲಣ್ಣ ಅಂತ ಬರೋದಕ್ಕೆ ಏನು ಮೂಲ ಕಾರಣ ಅಂತ? ನಾನು SLC ವರೆಗೆ ಕಾಸರಗೋಡು ತಾಲೂಕು ಹೆಣ್ಮಗಜಿ ಪಂಚಾಯತಲ್ಲಿ ಪುತ್ತಿಗೆ ಮಂಡಲದಲ್ಲಿ ಶಾಖೆ ಮಾಡ್ತಾ ಇದ್ದೆ. ಕೃಷಿಕನಾಗಿದ್ದೆ. ಭಾರಿ ಕಷ್ಟದಲ್ಲಿ ಬಂದೆ. ಇನ್ನು ಕೃಷಿ ಭತ್ತದಲ್ಲಿ ಏನಾಗುವುದಿಲ್ಲ ಅಂದರೆ ಉದ್ಯೋಗ ಹುಡುಕುತ್ತಾ ಸುಳ್ಯಕ್ಕೆ ಪುತ್ತೂರಿಗೆ ಬಂದೆ. ಪುತ್ತೂರಿಂದ ನೇರ ಸುಳ್ಯಕ್ಕೆ ಬಂದೆ. ಸುಳ್ಯದಲ್ಲಿ ಈಗ ಉದ್ಯೋಗ ಹರಡುತ್ತಾ ಅಡ್ಕಾರ್ ಕ್ಯಾಶ್ ಫ್ಯಾಕ್ಟ್ರಿ ಮತ್ತು ಪ್ರೈವೇಟ್ ಮಿಲ್, ಅರಂಬೂರು ಇಲ್ಲಿಗೆಲ್ಲ ಉದ್ಯೋಗ ಸ್ವಲ್ಪ 1-2 ತಿಂಗಳು ಮಾಡಿದೆ. ಆಮೇಲೆ ಇದು ನನಗೇನು ಸರಿ ಅನಿಸಲಿಲ್ಲ. ಏನೋ ಮುಂದಿನ ಜೀವನಕ್ಕೋಸ್ಕರ BP ಭಟ್ ಅಂತ ಸತೀಶ್ ಭಟ್ರ ತಂದೆಯವರು ನಿನಗೊಂದು ಕೆಲಸ ಕೊಡ್ತೇನೆ ಬಾ ಅಂತೇಳಿ ಕರೆದ್ರು. ಹಾಗೆ BP ಭಟ್ರ ಅವರ ಕ್ಷೇಮಾಚಾರ ಇದನ್ನೆಲ್ಲ ನೋಡಿ ಹಾಸ್ಪಿಟ್ಲಲ್ಲೆಲ್ಲ ಅವರ ಆರೋಗ್ಯ ಎಲ್ಲ ನೋಡ್ತಾ ಇದ್ದೆ. ಹಾಗೆಯೇ ಪೇಪರ್ ಮಾರಲಿಕ್ಕೆ ನೀನು ಪೇಪರ್ ಮಾರೋದು ನನಗೊಂದು ಸೈಕಲ್ ತೆಗೆದು ಕೊಟ್ಟರು. ಸೈಕಲಲ್ಲಿ ಸುಮಾರು 16 ವರ್ಷ ಸುಮಾರು 250ರಿಂದ 2000 ಸಂಬಳದವರೆಗೆ ತಿಂಗಳಿಗೆ 16 ವರ್ಷ ಪೇಪರ್ ಮಾರ್ತಾ ಇದ್ದೆ. ಆ ಪೇಪರ್ ಮಾರ್ತಾ ಇರುವ ಸಂದರ್ಭದಲ್ಲಿ ನಾವು ಇನ್ನು ಇಲ್ಲಿ ಪ್ರಥಮವಾಗಿ ಹಲಗೆಟ್ಟಲ್ಲಿ ಶಾಖೆ ಮಾಡಿದೆ, ಮಿಲಿಟರಿ ಗ್ರೌಂಡಲ್ಲಿ ಮಾಡಿದೆ, ಹಾಗೆ NMC ಕಾಲೇಜ್ ಹತ್ರ ಮಾಡಿದೆ. ಸೀತಾರಾಮರೆಲ್ಲ ಸಿಕ್ಕಿದ್ರು, ಅವರನ್ನೆಲ್ಲ ಸೇರಿಸಿದೆ. ರಾಮಚಂದ್ರೆಲ್ಲ ಸಿಕ್ಕಿದ್ರು. ನನಗೆ ಪುಟ್ಟಪ್ಪ ಜೋಶಿರು ಮಾರ್ಗದರ್ಶನ ಕೊಟ್ಟರು. ಹಾಗೆ ಶಾಖೆ ಮಾಡ್ತಾ ಇರುವಾಗ ಈ ಹಿಂದುತ್ವವನ್ನು ಬೆಳೆಸುತ್ತಾ, ಹಿಂದೂ ಸಮಾಜವನ್ನು ಮುಂದುವರಿಸ್ತಾ ಕಿತ್ತೂರು ಚೆನ್ನಮ್ಮ ಮೈದಾನಕ್ಕೆ ನೀನು ಹೋಗಬೇಕು, ಚೆನ್ನಮ್ಮ ಮೈದಾನ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತ ಹೇಳಿದರು. ಯಾರು ಹೇಳಿದ್ರು ನನಗೆ? ಆಗ ಪುಟ್ಟಪ್ಪ ಜೋಶಿರು ಮತ್ತು ಇವರೆಲ್ಲ ಸೇರಿ ಹಿಂದುತ್ವದ ಬಗ್ಗೆ, ನಮ್ಮ ಹಿಂದೂ ರಾಷ್ಟ್ರ ಉಳಿಸೋಸ್ಕರ ಹೇಳಿದರು. ಹಾಗೆ ನಾನು ಆಗಸ್ಟ್ 1ನೇ ತಾರೀಕಿಗೆ ಸುಳ್ಯದಿಂದ ಹೊರಟೆ. ನನ್ನನ್ನು ಹಾರಿಸಿ ಎಲ್ಲ ತಿಲಕೆಲ್ಲ ಇಟ್ಟು ಕಳಿಸಿದರು. ಆಗಸ್ಟ್ 3ನೇ ತಾರೀಕಿಗೆ ನಾನು ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಹಲೆಗೋಣಿ ವ್ಯಾಪಾರಸ್ಥರ ಮಾಳಿಗಾಡಿಯಲ್ಲಿ ಸತ್ಯಜಿತ್, ಕರಂಡಕ್ಕಾಡು, ಇದು ಸುರತ್ಕಲ್ ಸತ್ಯಜಿತ್ ಸುರತ್ಕಲ್ ಮತ್ತು ಕಾಸರಗೋಡಿನ ರಮೇಶ್, ನಾವೆಲ್ಲ 15 ಜನರಾಗಿ 3 ಗುಂಪಾಗಿ ಅಡಗಿ ನಿಂತು ಬರೀ ನೀರು ಮತ್ತು ಬ್ರೆಡ್ ತಿಂದು 15 ತಾರೀಕುವರೆಗೆ, ಆಗಸ್ಟ್ವರೆಗೆ ಬೆಳಗಿನ ಜಾವವರೆಗೆ ಅಲ್ಲಲ್ಲಿ ಅಡಗಿ ನಿಂತೆವು. ಒಂದು ನುಸಿ ಕೂಡ ದಾಟಿಸಲಿ ಬಿಡದ ಸಮಯದಲ್ಲಿ ನಮ್ಮದು 3 ಬ್ಯಾಚ್, ಒಂದು ಬ್ಯಾಚ್ ಬ್ಲ್ಯಾಕ್ ಹಾಕಲಿಕ್ಕೆ, ಇನ್ನೊಂದು ಬ್ಯಾಚ್ ಓಡಿಸಲಿಕ್ಕೆ, ಇನ್ನೊಂದು ಎಚ್ಚರಿಕೆಗೆ 3. ಹಾಗೆ ಬೆಳಿಗ್ಗೆ 6:30 ಗಂಟೆಗೆ ನಾವು ಬ್ಲಾಕ್ ಪೋಸ್ಟ್ ಮಾಡಿದೆವು. ಬ್ಲ್ಯಾಕ್ ಪೋಸ್ಟ್ ಮಾಡಿ ಅಲ್ಲಿಂದ ನಮ್ಮನ್ನು ಅರೆಸ್ಟ್ ಮಾಡಿದರು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ತಂದರು. ಧಾರವಾಡಕ್ಕೆ ತಂದು ಸುಮಾರು 10:30 ಗಂಟೆಗೆ ನಮ್ಮನ್ನಿಂದ ಸ್ಟೇಷನಿಂದ ರಿಲೀಸ್ ಮಾಡಿದರು. ಅಷ್ಟೊತ್ತಿಗೆ ನಮ್ಮನ್ನೆಲ್ಲ ರಿಲೀಸ್ ಮಾಡುವಾಗ ವಿಜಯೋತ್ಸವ ಆಚರಿಸ್ತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಫ್ಲ್ಯಾಗ್ ಪೋಸ್ಟ್ ಮಾಡಿದ್ದಕ್ಕೆ ವಿಜಯೋತ್ಸವ ಆಚರಿಸಿದ ನಾವು ಅಲ್ಲಿಂದ ಹುಬ್ಬಳ್ಳಿಗೆ ಹೊರಟೆವು. ವಿದ್ಯಾನಗರ ಮುಟ್ಟುವಾಗ ಲಾಠಿ ಚಾರ್ಜ್ ಸ್ಟಾರ್ಟ್ ಆಯಿತು. 3 ಜನ ಅಲ್ಲಿ ಫೈರಿಂಗಲ್ಲಿ ಡೆತ್ ಆದರು. 2 ಮಹಿಳೆಯರಿಗೊಂದು ಕಾಲಿಗೆಲ್ಲ ಏಟಾಯಿತು. ಅವರಲ್ಲಿ ನರಳ್ತಾ ಇದ್ರು. ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಗೆರೆಟರ್ನ ಚರಂಡಿಯ ಸೈಡಲ್ಲಿ ಒಬ್ಬರು ಒಂದು 40ರಿಂದ 50ರಿಂದ 60 ವರ್ಷದ ಪ್ರಾಯದವರು ಕಬಚಿ ಬಿದ್ದಿದ್ದರು. ನೋಡೋಕೆ ಬೆನ್ನಿಗೆ ಪೊಲೀಸರು ಏಟಾಗಿತ್ತು. ತಿರುಗಿಸಿ ನೋಡೋಕೆ ಒಂದು ಮಾನ್ಯ ಯಡಿಯೂರಪ್ಪನವರು. ಎಲ್ಲರೂ ಓಡ್ತಾರೆ, ಫೈರಿಂಗ್ ಆಗ್ತಾ ಉಂಟು, ಯಾರು ನಿಲ್ಲೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಯಡಿಯೂರಪ್ಪನ ನನಗಾಗ ಒಳ್ಳೆ ಇದಿತ್ತು, ಯೌವನದ ಸಮಯ. ಒಬ್ಬನೇ ಹೆಗಲಲ್ಲಿ ಹಾಕಿಕೊಂಡು ನೇರ KMC ಸರಕಾರಿ ಆಸ್ಪತ್ರೆಗೆ ಸುಮಾರು 450 ಮೀಟ್ರ್ ಇತ್ತು. ಈ ಕಿತ್ತೂರು ಚೆನ್ನಮ್ಮ ಮೈದಾನ ಪಕ್ಕದಲ್ಲಿಂದ ಸರಕಾರಿ ಆಸ್ಪತ್ರೆಗೆ. ಅವರಿಗೆ ಮತ ಇರಲಿಲ್ಲ. ಅಲ್ಲಿ ಕೊಂಡೋಗಿ ನೋಡೋಕೆ ಇನ್ನೊಬ್ಬ ಫೈರಿಂಗ್ ಆಗಿ ಬ್ಲಡ್ ಇದು ಬರ್ತಾ ಉಂಟು, ಬ್ಲಡ್ ಕೊಡ್ತಾಯಿದ್ರು. ಇದೇ ಈ ವಿಜಯೋತ್ಸವದ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಅವನ್ನ
ತೀರಿಯೋದು ಅಷ್ಟೊತ್ತಿಗೆ ಸಾಧಾರಣ ಒಂದು 1:30 ಗಂಟೆ ಆಗಿತ್ತು. ಮಾನ್ಯ ಯಡಿಯೂರಪ್ಪರವರು ಸ್ಮೃತಿ ಬರುವಾಗ 4:15 ಗಂಟೆ ಆಗಿತ್ತು. ಅಲ್ಲಿಂದ ಅವರಿಗೆಲ್ಲ ಪರಿಚಯಿಸಿ ಮತ್ತೆಲ್ಲ ಎಲ್ಲಿ ಮತ್ತಷ್ಟು ಜನ ಕಾರ್ಯಕರ್ತರೆಲ್ಲ ಬಂದು ಪೊಲೀಸರೆಲ್ಲ ಬಂದರು. ಅವರಿಗೆಲ್ಲ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ ಎಲ್ಲ ಇದು ಆರೋಗ್ಯ ಎಲ್ಲ ಸುಧಾರಿಸಿ ವ್ಯವಸ್ಥೆ ಮಾಡಿದರು. ಮತ್ತು ಅವರಲ್ಲಿ ಅಡ್ಮಿಟ್ ಮಾಡಿದರು. ನನ್ನೊಟ್ಟಿಗೆ ಅಶೋಕ್ ಕಾಟು ಅರವಿಂದ ಕಾಟೂರಿಯವರು ಇಬ್ಬರಲ್ಲಿ ಒಬ್ಬರು ಇದ್ದರು. ಈ ನಾನು ಕಿತ್ತೂರು ಚೆನ್ನಮ್ಮ ಫ್ಲಾಗ್ ಪೋಸ್ಟಿಗೆ ಬರುವಾಗ 15 ದಿವಸ ಅವರಿದ್ದರು ಒಟ್ಟಿಗೆ. ಆಗ ಮತ್ತೆ ಇವರೆಲ್ಲ ಅವ್ರನ್ನ ಪರಿಚಯಿಸಿ ಮತ್ತೆ ನಾವು ಈಚೆ ಬಂದ್ರಿ. ಓಕೆ, ಅಂದ್ರೆ ಇದು ಆರಂಭದ ಒಂದು ಕತೆ. ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನಕ್ಕೆ ಹೋಗಿ ನಮ್ಮ ದೇಶದ ಬಾವುಟವನ್ನು ಹಾರಿಸುವುದಕ್ಕೆ ಮೊಟ್ಟ ಮೊದಲಿಗೆ ಸುಳ್ಯದಿಂದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಪೇಪರ್ ಗೋಪಾಲಣ್ಣ ಅಲ್ವಾ? ಸುಳ್ಯಕ್ಕೆ ಬಂದ್ರಿ, ಪೇಪರ್ ಮಾರುವಂತಹ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ರಿ, ಶಾಖೆಗಳನ್ನ ಪ್ರಾರಂಭ ಮಾಡಿದ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಚಾರ ವಿಚಾರಗಳು ತನ್ನ ಮನಸ್ಸಿನಲ್ಲಿ ಸುಳ್ಯಕ್ಕೆ ಕಾಲಿಡುವಾಗ್ಲೇ ಇತ್ತು. ಇಲ್ಲಿ ಬರುವಾಗ ಕೆಲಸದ ಮಧ್ಯದಲ್ಲಿ ತಾನು ಶಾಖೆಗೆ ಹೋಗ್ತಾ ಇಲ್ಲ, ಸಂಘಟನೆಯನ್ನು ಕಟ್ತಾ ಇಲ್ಲ ಎನ್ನುವಂತಹ ನೋವುಗಳು ಕೂಡ ತಮ್ಮ ಮನಸ್ಸಿನ ಒಳಭಾಗದಲ್ಲಿ ಇತ್ತು. ಅದಕ್ಕೆ ಬೇಕಾಗಿ ಇಲ್ಲಿ ಈಗ ಯಾರು ಸಂಘದಲ್ಲಿ ಹಿರಿಯರಾಗಿದ್ದಾರೆ ಅವರೆಲ್ಲರನ್ನ ಕೂಡ ಜೋಡಿಸಿಕೊಂಡು ಸುಳ್ಯದಲ್ಲಿ ಶಾಖೆಗಳನ್ನ ಮಾಡೋದ್ರಲ್ಲಿ ಪೇಪರ್ ಗೋಪಾಲಣ್ಣ ಮುಂದಾಳತ್ವ ವಹಿಸಿದ್ದೀರಿ ಅಂತ ಹೇಳುವಂಥದ್ದು ಇವತ್ತು ಹೆಮ್ಮೆಯ ವಿಚಾರ ಅಲ್ವಾ ಸರ್? ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೇನೆ ವೆಡ್ಡಿಂಗ್ ಕಲೆಕ್ಷನ್ಸ್, ಸುಳ್ಯ ಹಾಗೇನೆ ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಆಪೋಸಿಟ್ ದ್ವಾರಕ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606. ಆ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟ, ಅಲ್ಲಲ್ಲಿ ಗಲಾಟೆಗಳು, ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳುವಂತ ಸಂಘಟನೆಗಳು, ವ್ಯಕ್ತಿಗಳು ಒಂದು ಕಡೆಯಲ್ಲಿ, ಹಿಂದೂ ರಾಷ್ಟ್ರ ಆಗಬಾರದು, ನಮ್ಮದೇ ಆಗಿರುವಂತ ವಿಚಾರಗಳು ಅಂತ ಹೇಳುವಂತದ್ದು ಮತ್ತೊಂದು ಸಮುದಾಯ. ಹಾಗಿರುವಾಗ ನಮ್ಮ ರಾಮನ ಪುಣ್ಯಭೂಮಿ, ರಾಮನ ಜನ್ಮಸ್ಥಳ, ಕರಸೇವೆ ಎಲ್ಲ ಬಹಳಷ್ಟು ರಾಜ್ಯ ಗಾಂಭೀರ್ಯವಾಗಿ ನಡೀತಕ್ಕಂಥದ್ದು. ನಮ್ಮ ಜೀವ ಹೋದ್ರೆ ಹೋಗ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ರಾಮನ ಒಂದು ಪುಣ್ಯಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಂಥವ್ರು ಸಾಕಷ್ಟು ಮಂದಿ, ಲಕ್ಷಾಂತರ ಮಂದಿ. ಅದರಲ್ಲಿ ತಾವು ಕೂಡ ಒಬ್ರು. ಹೇಗೆ ತಾವು ಕರಸೇವೆಯ ಸಂದರ್ಭದಲ್ಲಿ ಈಗ ರಾಮನ ಒಂದು ಮಂದಿರ ಲೋಕಾರ್ಪಣೆ ಆಗೋ ಸಂದರ್ಭ, ಮುಂಚಿನ ಘಟನೆಗಳಾಗಿ ಪೇಜಾವರ ಸ್ವಾಮಿಗಳು ಮಂಗಳೂರಿಂದ ಮೈಸೂರು ಕಡೆ ಹೋಗ್ತಾ ಇರುವಾಗ ಬೆಳಗಿನ ಜಾವ ಕಲ್ಲು ಬಿತ್ತು ಅಂತೇಳಿ ಸಾಯಂಕಾಲ ನಾವು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದೆವು. ಪ್ರತಿಭಟನೆ ಮಾಡುವಾಗ ಸುಳ್ಯ ಇಡೀ ಸುಮಾರು ನಾವು 40-50 ಕಾರ್ಯಕರ್ತರ ಇದ್ದದ್ದು. ಆಗ ಸಾಯಂಕಾಲ ಏನಾಯ್ತು ಅಂತ ಗೊತ್ತಿಲ್ಲ, ಸುಳ್ಯ ಇಡೀ ಹಿಂದೂ ಮುಸ್ಲಿಂ ಕೋಮು ಕಲಪೆ ಆಗಿ ಪರಿವರ್ತನೆ ಆಯಿತು. ಪ್ರಥಮವಾಗಿ ಕಾರ ಸೇವೆಗೆ ನಮ್ಮ ಸುಳ್ಯದಿಂದ ಸುಮಾರು 65 ಜನ ಹೋದೆವು ಪ್ರಥಮವಾಗಿ. ಅಂದರೆ ಮಂಗಳೂರು ವಿಭಾಗದಿಂದ ನಾವು ಇಲ್ಲಿಂದ ಸುಳ್ಯದಿಂದ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥೇಶ್ವರ ದರ್ಶನ ಪಡೆದು ಅಲ್ಲಿಂದ ಮಧ್ಯಾಹ್ನ ವೀರೇಂದ್ರ ಹೆಗ್ಗಡೆಯವರು ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಮಾಡಿದ್ರು ಕಾರ್ಯಸೇವಕರಿಗೆ ಅಂತ. ಕಾರ್ಯಸೇವಕರಿಗೆ ಹೋಗ್ಬೇಕಾದ್ರೆ ಇದೇ ನಿಮಗೆ ಕೊನೆಯ ಊಟ, ಒಳ್ಳೆಯ ಊಟ, ಸ್ನಾನ ಎಲ್ಲ ಇಲ್ಲಿ, ಇನ್ನು ನಿಮ್ಮ ಜೀವದ ರಕ್ಷಣೆ ನಿಮಗೆ ಅಂತೇಳಿ ಅಲ್ಲಿಂದ ಹರಸಿ ಅಲ್ಲಿಂದ ಕಳಿಸಿದರು. ಮಂಗಳೂರಿಗೆ ರಾತ್ರಿ ಸಂಗನಿಕೇತನಕ್ಕೆ ಹೋದೆವು. ನಮಗೆ ಪುತ್ತೂರು MLA ಆಗಿರುವಂಥ ರಾಮಭಟ್ರು ಜೊತೆಗಿದ್ದರು. ಹಾಗೆಯೇ ಶೇಖರ್ ನಾರಾವಿ ಇರುವಂಥರು ನೇತೃತ್ವ ವಹಿಸಿದ್ರು. ಬೆಳಗಿನ ಜಾವ ಸಂಗನಿಕೇತನ ಚಾ ಕುಡಿದು ಕೇರಳ ಲಿಂಕ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಅಯೋಧ್ಯೆ ಹತ್ತ ಪ್ರಯಾಣ ಬೆಳೆಸಿದೆವು. ಸುಮಾರು ಹೋಗ್ತಾ ಮಧ್ಯಪ್ರದೇಶದಲ್ಲಿ ಮುಟ್ಟುವಾಗ ಟ್ರೈನ್ ತಡೆದು ನಿಲ್ಲಿಸಿ ನಮ್ಮನ್ನೆಲ್ಲ ಇಳಿಸಿದ್ರು ಸುರುವಿನ ಕಾರ ಸೇವೆಗೆ. ಅಲ್ಲಿಂದ ನೇರ ಉಮೇಶ್ ವಾಗ್ಲೇರ್ ಇದ್ರು ಸುಳ್ಯ, ಹಾಗೆ ಹೆಚ್ಚಿನವರೆಲ್ಲ ಸುಳ್ಯದ ಕಾರ್ಯಕರ್ತರಿದ್ದರು. ಹಾಗೆ ಅಲ್ಲಿಂದ ನಮ್ಮನ್ನು ಬಂಧಿಸಿ ಬಾಂದಾ ಜಿಲ್ಲೆಗೆ ಕರ್ಕೊಂಡು ಹೋದರು. ಬಾಂದಾ ಜಿಲ್ಲೆಯಲ್ಲಿ ಬಾಂದಾದಲ್ಲಿ ಜೈಲಿಗೆ ಕೊಂಡೋದ್ರು. ಸುಮಾರು 40 ದಿವಸ ಬಾಂದಾ ಜೈಲದಲ್ಲಿ ನಾವು ಸಬ್ ಜೈಲಲ್ಲಿದ್ದೆವು ವಿಚಾರಣಾಧಿ ಕೈದಿಯಾಗಿ. ಅಲ್ಲಿಂದ ಕಾರ ಸೇವೆ ಆಗಿ ಸುರುವಿನ ಕಾರ ಸೇವೆ ಆಗಿ 3-4 ಜನ ಹುತಾತ್ಮರಾದರು. ಅದೆಷ್ಟೋ ಜನರಿಗೆ ಏಟಾಯಿತು. ನಾವು ಎಲ್ಲಿದ್ದೇವೆ ಏನು ಅಂತ ನಮಗೆ ತಿಳಿದಿರಲಿಲ್ಲ. ಸುಮಾರು 40 ದಿವಸ ಕಳೆದ ಮೇಲೆ ಕರಸೇವೆ ಎಲ್ಲ ಆಗಿ ಸ್ವಲ್ಪ ಹಿಂದುತ್ವದ ಇದಾದ ಮೇಲೆ ನಮ್ಮನ್ನು ಅಲ್ಲಿಂದ ತೆರವುಗೊಳಿಸಿದರು, ಜೈಲಿಂದ ಬಿಡುಗಡೆ ಮಾಡಿದರು. ಅಲ್ಲಿಂದ ನಾವು ನೇರ ವಾಪಸ್ಸು ಅಯೋಧ್ಯೆಗೆ ಹೋಗ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟೆವು. ನಮಗೆ ಪೊಲೀಸರು ಬಿಡಲಿಲ್ಲ. ನಾವು ಮರಳಿ ಸುಮಾರು ಒಂದು 8-10 ದಿವಸದಲ್ಲಿ, ಅಂದರೆ 60 ದಿವಸದಲ್ಲಿ ನಾವು ವಾಪಸ್ ತಮ್ಮ ಊರಿಗೆ ಮುಟ್ಟಿದೆವು. ಆ ಮುಟ್ಟಿ ಆಗಲೇ ನಮಗೆ ಅಸಮಾಧಾನ ಆಯಿತು. ಯಾಕಂದರೆ ನಮಗೆ ಕಾರ ಸೇವೆ ಮಾಡಲಿಕ್ಕೆ ಅಂತಲೇ ಹೊರಟವ್ರು ಕಾರ ಸೇವೆಗೆ ಅಯೋಧ್ಯೆಗೆ ಮುಟ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಒಂದು ಬೇಸರವೂ ಇತ್ತು. ಅದಾಗಿ ಮತ್ತೆ ಪುನಃ 91ರಲ್ಲಿ 2ನೇ ಕಾರ ಸೇವೆಗೆ
ಎಲ್ಲರೂ ಹೋಗಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಇಡೀ ಕರ್ನಾಟಕದ ಭಾರತದ ಪ್ರಪ್ರಥಮ ಕರ್ನಾಟಕದಿಂದಲೇ ಕಾರ್ಯಸೇವೆಗೆ ಹೋಯಿತು. ಸುಮಾರು 90 ಜನದು ಕರ್ನಾಟಕದಲ್ಲಿ ಅಂದರೆ ಮಂಗಳೂರು ವಿಭಾಗದಿಂದ ಪ್ರಥಮವಾಗಿ ಕಾರ್ಯಸೇವೆಗೆ ಹೊರಟ ತಂಡ ನಮ್ಮದು. ಹೋಗಿ ಪ್ರಥಮವಾಗಿ ನಾವು ಫಸ್ಟ್ ಅಂದರೆ ಅಯೋಧ್ಯೆಯಿಂದ 1 ತಿಂಗಳ ಕಾರ್ಯಸೇವೆಯಿಂದ 1 ತಿಂಗಳ ಮುಂದೆ ನಾವು ಅಯೋಧ್ಯೆಗೆ ಮುಟ್ಟಿದ್ದೆವು. ಪ್ರಥಮ ತಂಡ ನಮ್ಮದು. ನಾವೇ ಅಲ್ಲಿ ಕ್ಲೀನ್ ಮಾಡಿ, ನಾವೇ ಸೆಡ್ ಹಾಕಿ, ನಾವೇ ಎಲ್ಲ ತಯಾರು ಮಾಡಿ ಟೆಂಟ್ ಹಾಕಿ ನಾವು ಅಲ್ಲಿ ಸಾಧಾರಣ 90 ಜನ ಕಾರ್ಯಸೇವಕರಿದ್ದೆವು. 1 ತಿಂಗಳ ಹಿಂದೆನೇ ನಾವು ಅಯೋಧ್ಯೆ ಮುಟ್ಟಿದ್ದೆವು. ಆಗ ಅಲ್ಲಿ ನಮಗೆ ಎಲ್ಲರ ಹೆಚ್ಚಿನ ಏನು ಬಂದಂದ್ರೆ ಕರ್ನಾಟಕದಿಂದ ಕರ್ನಾಟಕ ವಿಭಾಗ ಅಂದರೆ ಮಂಗಳೂರು ವಿಭಾಗದಿಂದ ಕಾರ್ಯಸೇವೆಗೆ ಬಂದೆವು. ಈ ಥರ ನಮಗೆಲ್ಲ ವ್ಯವಸ್ಥೆ ಮಾಡಿದರು. ಹಾಗೆ ಮಾಡ್ತಾ ಕಾರ್ಯಸೇವೆಗಳಲ್ಲಿ ಜನ ಸೇರ್ತಾಯಿದ್ರು. ಒಂದೊಂದು ಅಷ್ಟೊತ್ತಿಗೆ ನಾವು ಅಲ್ಲಿ ಅಯೋಧ್ಯೆಗೆ, ಕಾಶಿ, ವಾರಣಾಸಿ ಎಲ್ಲ ತಿರುಗಿ ಅಯೋಧ್ಯೆಯ ಚಲನ ಎಲ್ಲ ನೋಡಿದೆವು. ಮಂದಿರಕ್ಕೆಲ್ಲ ಪ್ರವೇಶ. ಆಗ ಒಂದು ಕಡೆಯಲ್ಲಿ ಹನುಮಾನ್ ಗುಡಿ ಇತ್ತು, ಇನ್ನೊಂದು ಕಡೆ ರಾಮನ ಗುಡಿ ಇತ್ತು. ರಾಮನ ಗುಡಿಯಿಂದ ಪಕ್ಕದಲ್ಲಿ ಅಯೋಧ್ಯೆ ಅರಮನೆ ಇತ್ತು. ಆ ಅರಮನೆಗೆ ಎಲ್ಲ ಹೋಗಿ ನಾವು ಎಲ್ಲ ಸುತ್ತಾಡಿ ಬಂದೆವು. ನೋಡುವಾಗ ಮುಂಚಿನ ಕಾಲದ ಅಯೋಧ್ಯೆಯ ರಾಮನ ಪತಿವೃತ್ತೆಯಾದ ಸೀತಾದೇವಿ ಅಡಿಗೆ ಮಾಡುವಂಥ ಸ್ಪಷ್ಟ ಅವಲೋಕನ ಚರಣನ ಒಲೆಗಳು ಎಲ್ಲವದಲ್ಲಿ ಇತ್ತು. ಸ್ಪಷ್ಟವಾಗಿ ನಾವು ನೋಡಿದ್ದೇವೆ. ಅಂದರೆ ಪೂರ್ವಮುಖವಾಗಿ ಏನು ಆ ಅಯೋಧ್ಯೆ ಮಂದಿರ ಅಂತೇಳಿ ನಮ್ಮ ಪೂಜಿಸುವ ಮಂದಿರದಲ್ಲಿ ಮಸೀದಿಯನ್ನು ಪರಿವರ್ತನೆ ಮಾಡಿದರ ಬಲಭಾಗದಲ್ಲಿ ಉತ್ತರಕ್ಕೆ ಸೀತೆಯ ಅರಮನೆ ಅಡಿಗೆ ಸಿತ್ತು. ಅದರಲ್ಲಿ ನಮಗೆ ಸ್ಪಷ್ಟವಾಯಿತು ಇದು ರಾಮನ ಜನ್ಮಸ್ಥಾನ, ಅಡಿಗೆ ಮಾಡೋ ಸ್ಥಾನ ಅಂತೆಲ್ಲ ನಾವೆಲ್ಲ ತಿಳ್ಕೊಂಡೆವು. ಎಲ್ಲ ಸುತ್ತಾಡಿ ಬಂದೆವು. ಅಷ್ಟೊತ್ತಿಗೆ ನಮಗೆ ಅಲ್ಲಿ ಅಂದರೆ ಈ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರೆಲ್ಲ ಸಿಕ್ಕಿದ್ರು. ಸ್ವಾತಿ ಋತಂಬರಿದ್ದರು, ಅಶೋಕ್ ಸಿಂಘಾಲ್ ಸಿಕ್ಕಿದ್ರು, ಉಮಾ ಭಾರತಿಯವರು ಬಂದಿದ್ದರು, ನಮ್ಮನ್ನೆಲ್ಲ ಅರಸಿದ್ರು. ಏನೇ ಆದರೂ ಈ ಸರ್ತಿ ನೀವು ಇದರ ಹೊರಗೆ ಭದ್ರವಾಗಿ ಇರಬೇಕು, ಈ ಸರ್ತಿ ಕಾರ್ಯಸೇವೆ ಹಾಗೆ ಆಗಬೇಕು ಅಂತ ಹೇಳಿದರು. ಹಾಗೆ ನಮ್ಮನ್ನೆಲ್ಲ ಸುತ್ತ ನಿಲ್ಲಿಸಿದರು. ನಾವು ಕಾರ್ಯಸೇವೆ 5ನೇ ತಾರೀಕಿಗೆ ನಮಗೆ ಕರ್ನಾಟಕದ ವಿಭಾಗದವರಿಗೆ ಅಡಿಗೆ ವ್ಯವಸ್ಥೆ ಇತ್ತು. ಅದರೊಟ್ಟಿಗೆ ನಮ್ಮ ಕಾರ್ಯಸೇವಕರೊಟ್ಟಿಗೆ ಡಿ.ವಿ. ಸದಾನಂದ ಗೌಡರಿದ್ದರು, ಪುಟ್ಟಪ್ಪ ಜೋಶಿರಿದ್ದರು, ಮತ್ತು ಪದ್ಮನಾಭ ಕೊಠಾರಿಯವರಿದ್ದರು, ಬಂಟ್ವಾಳ MLA ಅವರು, ಸಾಧಾರಣ ಹೆಚ್ಚಿನ ವಿಭಾಗದವರೆಲ್ಲ ಕರ್ನಾಟಕದ ನಮ್ಮ ಸಾಧಾರಣ 1,500-2,000 ಇದು ಮಂಗಳೂರು ವಿಭಾಗದ ಸ್ವಯಂ ಸೇವಕರಿದ್ದರು. ನಾವೆಲ್ಲರೂ ಒಟ್ಟಿಗೆ ನಾವೇ ಈ ನಮಗೊಂದು ಅಯೋಧ್ಯೆ ಮಂದಿರದ ರಕ್ಷಣೆಗೋಸ್ಕರ ನಮ್ಮನ್ನು ಆವತ್ತಿನ 5 ತಾರೀಕಿಂದ 6 ತಾರೀಕುವರೆಗೆ ನೀವು ಇದರ ಏನು ಕಾರ್ಯಸೇವೆ ಆಗಬಾರ್ದು, ಮುಂದೆ ಯಾರು ಅದನ್ನು ಹೊಡಿಬಾರ್ದು ಅಂತೆಲ್ಲ ಉದ್ದೇಶಕ್ಕೆ ನಮ್ಮನ್ನು ರಕ್ಷಣೆಗಾಗಿ ನಿಲ್ಲಿಸಿದ್ರು. ನಾವು ರಕ್ಷಣೆಯಲ್ಲಿ ನಿಂತಾಗೆ ಏಕೇಕ ನಮಗೆ 6ನೇ ತಾರೀಕಿಗೆ ಕಾರ್ಯಸೇವೆ ಆಗೋದು ಕಣ್ಣಾರೆ ನೋಡ್ತಾ ಇದ್ದೇವೆ. ಅಂದರೆ ಯಾರು ಏನು ಮುರಿಯೋದು ಏನು ಎಂಥದ್ದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲವೂ ಕಣ್ಣಿನೆದುರೆ ಕಾಣ್ತಾ ಇತ್ತು. ಎಲ್ಲರೂ ವಿಡಿಯೋ ಶೂಟಿಂಗ್ ಮಾಡ್ತಾರೆ, ಅದನ್ನೆಲ್ಲ ಹಿಡಿದು ಮುರ್ತಾ ಇದ್ರು. 1 ಗಂಬಸ 12 ಗಂಟೆ ಆಗೋಬಿತ್ತು, 2ನೇ ಗಂಬಸ 2-3 ಗಂಟೆ ಆಗೋಬಿತ್ತು, 5ನೇ ಕಾರ್ಯಸೇವೆ ಮಾಡಬೇಡಿ ಹೋಗಬೇಡಿ ಅಂತ ದರ್ಶನ ಎಲ್ಲವೂ ಅದನ್ನು ನೆಲಸಮ ಆಗಿತ್ತು. ಎಲ್ಲ ಕಣ್ಣಾರೆ ಕಾಣ್ತಾ ಇರುವಾಗ ಆಮೇಲೆ ನಾವೇನಂತಂದು ನಾವು ರಾಮನ ದರ್ಶನ ಮಾಡುವಂತೆಲ್ಲ ಹೋಗ್ಬೇಕಾದ್ರೆ ರಾಮನ ಮೂರ್ತಿ ಏನು ರಾಮಲಲ್ಲನ ಸಣ್ಣ ಮೂರ್ತಿ ಇದೆ ಅದು ಅಲ್ಲೇ ಇತ್ತು ಕಾರ್ಯಸೇವೆ. ಅದನ್ನು ತಗೊಂಡು ಬಂದು ನಾನು ಮತ್ತು ಮಿಲಿಟ್ರಿ ಕುರುಂಜಿ ಪುರುಷ ನನ್ನ ಜೊತೆಗೆ ಇದ್ದರು. ಕುರುಂಜಿ ಪುರುಷ ಮತ್ತು ನಾನು ಅದನ್ನೆಲ್ಲ ಅಂದರೆ ನೋಡುವಾಗ ರಾಮನ ಮೂರ್ತಿ ಹಾಗೆ ಇತ್ತಲ್ಲಿ. ಆ ರಾಮನ ಮೂರ್ತಿಯನ್ನು ಹನುಮಾನ್ ದೇವರ ಗುಡಿಯ ಕೆಳಗೆ ಎಲ್ಲ ಸ್ವಯಂ ಸೇವಕರು ಸಮತಟ್ಟ ಮಾಡಿ ಕೆಂಪು ಇಟ್ಟಿಗೆಯನ್ನು ಹಾಗೆ ಬರಲಿಕ್ಕೆ ಸಾಧಾರಣ 7 ಗಂಟೆಗೆ ನಾವು ಈಗ ತಾತ್ಕಾಲಿಕವಾಗಿ ಮಂದಿರ ಕಟ್ಟಿಯೇ ಬರುವುದು ಅಂತ ನಿಶ್ಚಯಿಸಿ ಆ ಮೂರ್ತಿಯನ್ನು ಭದ್ರವಾಗಿ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಆ ಮೂರ್ತಿಯನ್ನು ಅಲ್ಲಿ ರಕ್ಷಣೆಗೆ ನಿಲ್ಲಿಸಿ ಇಡೀ ಕೆಂಪು ಇಟ್ಟಿಗೆಯಲ್ಲಿ ಅಂದರೆ ಸುಟ್ಟ ಇಟ್ಟಿಗೆಯಲ್ಲಿ ಒಂದು ಸಣ್ಣ ಮಂದಿರ ಕಟ್ಟಿದೆವು. ಅಂದರೆ ಸಾಧಾರಣ 9 ಗಂಟೆ ರಾತ್ರಿಗೆ ನಾವು ಸ್ಟಾರ್ಟ್ ಮಾಡಿದೆವು. ಸುಮಾರು 3 ಗಂಟೆಗೆ ಆಗುವ ಮಂದಿರದ ಒಂದು ಕೋಣೆಯ ಆಕಾರ ನಾವು ಕಟ್ಟಿ ಸುಮಾರು 2 ಗಂಟೆ ರಾತ್ರಿಗೆ ಸೀಟು ಬಂತು, ಸಿಮೆಂಟು ಕಬ್ಬಿಣ ಎಲ್ಲ ಬಂತು. ಅದನ್ನೆಲ್ಲ ಗಟ್ಟಿ ಮಾಡಿ ಸೀಟ್ ಹಾಕಿ ಈ ರಾಮಲಲ್ಲನ ಮೂರ್ತಿ ನಮಗೆ ಏನು ಬಾಬರಿ ಮಸೀದಿ ಅಂತ ಹೇಳೋದರ ಒಳಗೆ ಸಿಕ್ಕಿತ್ತು ಅದನ್ನು ತಂದು ಅಲ್ಲಿ ನಿಲ್ಲಿಸಿ ಸಿಮೆಂಟೆಲ್ಲ ಹಾಕಿ ಪ್ರತಿಷ್ಠೆ ಮಾಡಿ 4:30 ಗಂಟೆಗೆ ಯಾರು ತಂದು ಕೊಟ್ಟರು ಗೊತ್ತಿಲ್ಲ ಆ ಒಂದು ಆರತಿ ಮಾಡಿ ಆರತಿಯಿಂದ ಪ್ರಸಾದ ನಾವು ಅಷ್ಟೊತ್ತಿಗೆ ಸುಮಾರು ಸ್ವಯಂ ಸೇವಕರು ಸೇರಿದ್ದು 4:30 ಗಂಟೆ ಪೂಜೆ ಮಾಡಿ ನಾವು ಅಲ್ಲಿಂದ
ಆ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೆ ಖುಷಿಪಟ್ಟು ಅಲ್ಲಿ ಯಾವಾಗ ರಾಮ ಮಂದಿರ ಆಗ್ತದೆ ರಾಮ ಮಂದಿರ ಆಗೋಲ್ಲರೆ ಈ ಗುಡಿಯಲ್ಲಿ ಶ್ರೀರಾಮನು ಇರಲಿ, ನಾವು ಅದನ್ನು ಪೂಜಿಸಿದ ಈ ಕೋಣೆಯೊಳಗೆ ಶ್ರೀರಾಮನ ಮಳೆ ಚಳಿ ಗಾಳಿಗೆಂದು ಆರಾಮಾಗಿ ಇಲ್ಲಿ ಏನು ಚಂಡಿಯಾಗದೆ ಇರಲಿ ಅಂತೇಳಿ ಒಂದು ಮೇಲೆ ಚಾವಣಿಯಲ್ಲಿ ಸೀಟೆಲ್ಲ ಹಾಕಿ ನಾವು ಅಲ್ಲಿಂದ ಹೊರಟು ಸೀದಾ 5:30 ಗಂಟೆಗೆ ಫೈಜಾಬಾದ್ ಬಂದೆವು. ನಾವು ಅಲ್ಲಿಂದ ಟ್ರೈನ್ ಹತ್ತಿದ್ದೆವು. ಬೆಳಗಾಗೋರಿಗೆ ಎಲ್ಲ ಗಲಾಟೆ ಟ್ರೈನ್ ಎಲ್ಲ ಬಂದಾಯಿತು. ಅಷ್ಟೊತ್ತಿಗೆ ನಾವು ಮಧ್ಯಪ್ರದೇಶದಲ್ಲಿ ಬಂದು ಮುಟ್ಟಿದ್ದೆವು. ಮಧ್ಯಪ್ರದೇಶದಲ್ಲಿ ಸುಮಾರು 32 ದಿವಸ ಅಲ್ಲಿ ಸುಂದರ್ಲಾಲ್ ಪಟ್ಟದ ನೇತೃತ್ವದಲ್ಲಿ ನಮಗೆ ರಕ್ಷಣೆಯಾಗಿ ಅಲ್ಲಿ ಊಟೋಪಚಾರ ಎಲ್ಲ ಮಾಡಿದರು. ಅಲ್ಲಿಂದ ಮತ್ತೆ ನಮ್ಮನ್ನು ಕಲಿಸಿಕೊಡೋ ವ್ಯವಸ್ಥೆ ಆಯಿತು. ಹಾಗೆ ಭಾರಿ ಕಷ್ಟಪಟ್ಟು ಅಲ್ಲಿಂದ ನಾವು ಸುಳ್ಯಕ್ಕೆ ಬಂದೆವು. ವಾವ್, ಗ್ರೇಟ್. ನಮ್ಮ ಒಂದು ವಿಚಾರ ಇವತ್ತಿನವರೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಇದ್ದಂತಹ ಆ ಒಂದು ಗುಡಿ ಅದನ್ನು ಕಟ್ಟುವಲ್ಲಿ, ಅದಕ್ಕೆ ಮೇಲ್ಚಾವಣಿಯನ್ನು ಹಾಕುವಲ್ಲಿ ಕೂಡ ನಮ್ಮ ಸುಳ್ಯದ ಗೋಪಾಲಣ್ಣ ಇದ್ರು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆಯ ವಿಚಾರ. ಸೊ ಇದೇ ನಮಗೆ ದೊಡ್ಡ ಖುಷಿಯ ವಿಚಾರ. ಕರಸೇವೆಯಲ್ಲಿ ಪಾಲ್ಗೊಂಡು ಅರ್ಧದಿಂದ ಬಂದಿರತಕ್ಕಂಥವರು ಅಲ್ಲ, ಅಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕಿತ್ತು ಇದನ್ನು ಆರಂಭದಿಂದ ಕೊನೆಯವರೆಗೆ ನಿಂತು ಅದನ್ನು ತೋರಿಸಿ ಇವತ್ತು ಬಂದು ರಾಮನ ಒಂದು ಮಂದಿರ ಲೋಕಾರ್ಪಣೆ ಆಗ್ತದೆ ಅಂತ ಹೇಳುವಾಗ ತಾವು ಇವತ್ತು ತಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗಿರುವಂತಹ ದಿನ. ಸೊ ಇದರ ಹಿಂದೆ ಸಾಕಷ್ಟು ಕಷ್ಟ ನಷ್ಟಗಳು, ನೀವು ಅಲ್ಲಿ ಹೋದಾಗ ನಿಮ್ಮ ಒಂದು ಸ್ವಂತವಾಗಿರುವಂತಹ ಫ್ಯಾಮಿಲಿ ಅಂತಲೇ ಇರ್ತದೆ. ಅದನ್ನ ಸಂಪೂರ್ಣವಾದ ಜವಾಬ್ದಾರಿನೆಲ್ಲ ಯಾರು ನೋಡ್ತಾ ಇದ್ರು ಸರ್ ಆ ಸಂದರ್ಭದಲ್ಲಿ ಅಂತ ಅವರಿಗೊಂದು ಥ್ಯಾಂಕ್ಸ್ ಅನ್ನು ಹೇಳಲೇಬೇಕಲ್ಲ ಇವಾಗ? ನನ್ನ ತಂದೆ ತಾಯಿಯವರು ಪ್ರಾಯದವರಾಗಿದ್ದರು. ನಾನು ಬರ್ತೇನೋ ಹೋಗ್ತೇನೆ ಅಂತ ಗೊತ್ತಿರಲಿಲ್ಲ. ಕಾರ್ ಸೇವೆಗೆ ಹೋಗಿ ತಿರುಗಿ ಬರ್ತೇನೆ ಅಂತ ಯಾರು ನಿರೀಕ್ಷೆಯಲ್ಲಿ ಹೋದವರೇ ಅಲ್ಲ. ಏನಾದರೂ ಸಹ ಇದು ಪ್ರಾಣ ಹೋದರೂ ಚಿಂತೆ ಇಲ್ಲ, ನಮಗೆ ಶ್ರೀರಾಮನ ಜನ್ಮಭೂಮಿಯಲ್ಲಿ ಮಂದಿರ ಆಗಲೇಬೇಕನ್ನೋ ಉದ್ದೇಶದಿಂದ ತಂದೆ ತಾಯಿಯವರಿಗೆ ಆಶೀರ್ವಾದ ಪಡೆದು ನಾನು ಬಂದರೆ ಬರ್ತೇನೆ, ಇಲ್ಲದ್ರೆ ನೀವು ನನ್ನನ್ನು ಹುಡುಕಬೇಡಿ, ಕಾರ್ ಸೇವೆಗೆ ಹೋಗ್ತಾ ಇದ್ದೇನೆ ಅಂತ ಆಶೀರ್ವಾದಿಸಿ ಅವರ ಕಾಲು ಹಿಡಿದು ತಂದೆ ತಾಯಿಯರ ಅಕ್ಕಂದಿರನ್ನೆಲ್ಲ ಎಲ್ಲ ಇದ್ದರು. ಆಯಿತು ಹೋಗಿ ಬಾ ಅಂತೇಳಿ ಹರಸಿ ನನ್ನ ತಾಯಿ ಮತ್ತು ತಂದೆಯವರು ಕಳಿಸಿದ್ದಾರೆ. ಹಿಂದುತ್ವದಗೋಸ್ಕರ ಶ್ರೀರಾಮ ಜನ್ಮಭೂಮಿಯ ಮಂದಿರಕ್ಕೋಸ್ಕರ ಹಿಂದುತ್ವಗೋಸ್ಕರ ನೀನು ಹೋಗಿ ಬಾ ಮಗನೇ ಅಂತೇಳಿ ಕಳಿಸಿದ್ದಾರೆ. ಥ್ಯಾಂಕ್ ಯು. ಅವರನ್ನ ಎಷ್ಟು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರು. ಇಂಥ ಒಬ್ಬ ಅದ್ಭುತವಾದ ಹಿಂದುತ್ವಕ್ಕೋಸ್ಕರ, ಎಲ್ಲೂ ಕೂಡ ಹೆಸರಿಗೋಸ್ಕರ ಅಲ್ಲ. ಹಿಂದುತ್ವ ಅಂದ್ರೆ ಕೇವಲ ಕೇಸರಿ ಸಾಲನ್ನ ಹಾಕಿದ ಕೂಡಲೇ ಅವನು ಹಿಂದುತ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಸರಿ ಅನ್ನುವಂಥದ್ದನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವಂತಹ ಪೇಪರ್ ಗೋಪಾಲಣ್ಣನ ನೈಜವಾಗಿರುವಂತಹ ಮಾತು. ಜನವರಿ 22ಕ್ಕೆ ಏನು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಅದರ ಹಿಂದೆ ಕರಸೇವಕರಾಗಿ ಅದೆಷ್ಟೋ ನೋವುಗಳನ್ನ ಅದೆಷ್ಟೋ ಕಷ್ಟಗಳನ್ನ ಪಟ್ಟು ಹಿಂದೂ ರಾಷ್ಟ್ರದ ಉದಯಕ್ಕೋಸ್ಕರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಗೋಪಾಲಣ್ಣ ಇವತ್ತು ಜನವರಿ 22ಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ. ಎಷ್ಟು ಸಂತಸ ಆಗ್ತಾ ಇದೆ, ಖುಷಿಯಾಗಿದೆ. ಯಾಕಂದ್ರೆ ಶ್ರೀರಾಮ ಮಂದಿರ ಕಟ್ಟಲಿಕ್ಕೆ ಶುರುವಾದ ಮೇಲೆ ನನಗೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಯವರು ಸಿಕ್ಕಿದ್ರು. ಇವರು ಯೋಗಿ ಆದಿತ್ಯನಾಥರು ಸುಮಾರು ಒಂದು 5-6 ಗಂಟೆವರೆಗೆ ನನ್ನ ಕಾರಲ್ಲೇ ಇದ್ದರು. ಒಟ್ಟಿಗೆ ಮಾನ್ಯ ಶಾಸಕರು ಇದ್ದರು. ಅವರ ಮುಂದೆ ನಾನು ಈ ಅಯೋಧ್ಯೆ ಹೀಗೆ ಆಗಿದೆ, ಕರಸೇವೆ ಎಲ್ಲ ಆಗಿದೆ, ಮಂದಿರ ಆಗುವಾಗ ನನಗೊಮ್ಮೆ ಆಹ್ವಾನ ಸಿಕ್ಕಿದ್ರೆ ಬರಬೇಕು ಅಂತ ಆಸೆ ಇದೆ, ಎಲ್ಲವನ್ನೂ ಅವರ ಹತ್ರ ತೋರಿಸಿಕೊಂಡಿದ್ದೆ. ಬಹುಶಃ ನನಗೆ ಆರೋಗ್ಯ ಅಷ್ಟು ಸರಿ ಇಲ್ಲ, ಆದರೂ ನನಗೆ ಒಂದು ಆಹ್ವಾನ ಬಂದರೆ ನನಗೊಂದು ಶ್ರೀರಾಮನ ಅವಲೋಕನ 5 ಎಕರೆ ಸ್ಥಳವು ಈಗ ಕಾಣ್ತಾ ಉಂಟಂದರೆ 1 ತಿಂಗಳು ನಾನು ಅಲ್ಲಿ ಇದ್ದೆ. ನನಗೊಂದು ಅವಕಾಶ ಸಿಕ್ಕಿದ್ರೆ ನನಗೆ ಹೋಗಿ ಬರಬೇಕು ಅಂತ ಒಂದು ಆಸೆಯೂ ಇದೆ. ಯಾಕೆಂದ್ರೆ ಅವತ್ತು ನೀವು ಕಷ್ಟಪಟ್ಟದಕ್ಕೆ ಆ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಒಂದು ಭವ್ಯ ಮಂದಿರ ಆಗಿದೆ. ಅದು ಪ್ರತಿಷ್ಠೆ ಆಗುತ್ತದೆ ನಾಡ್ದು 22ಕ್ಕೆ ಅಂದ್ರೆ ಭಾರಿ ಸಂತೋಷದಲ್ಲಿ ಖುಷಿ ಪಡ್ತಾ ಇದ್ದೇನೆ. ಅವರೇನೊಂದು ನನಗೆ ಹೋಗಲು ಅವಕಾಶ ಕೊಟ್ಟರೆ ನಾನು ಖಂಡಿತವಾಗಿ ಈ ಆರೋಗ್ಯ ಸರಿಯಿಲ್ಲ ಇದ್ದರೂ ಹುಷಾರಿಲ್ಲದು ಫ್ಲೈಟಲ್ಲಿ ಆದರೂ ಹೋಗಿ ಬರಬೇಕು ಅಂತ ನನಗೊಂದು ಭಾರಿ ಆಸೆ ಆಗ್ತಾ ಇದೆ. ಅದು ಸಂತೋಷವಾಗ್ತದೆ. ನಾವು ಹೋಗಲಿಲ್ಲ ಇದ್ರೂ ನಮಗೊಂದು ಅಲ್ಲಿ ಮಂದಿರ ಆಯ್ತಲ್ಲ, ನಾವು ಕಷ್ಟಪಟ್ಟದಕ್ಕೆ ಹಿಂದುತ್ವದ ಒಂದು ಏನು ನಾವು ಉದ್ದೇಶ ಇಟ್ಟುಕೊಂಡಿದ್ದೇವೆ ಅದು ಈಡೇರಿಸಿದಲ್ಲ ಅಂತೇಳಿ ಖುಷಿ ಪಡ್ತಾ ಇದ್ದೇನೆ, ಸಂತೋಷವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವರು ಸಾಕಷ್ಟು ಮಂದಿ ಇದ್ದೀರಾ. ಸುಳ್ಯದವರಾಗಿರ್ಬೋದು, ಮಂಗಳೂರಾಗಿರ್ಬೋದು, ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮ ಸಾಕಷ್ಟು ಮಂದಿ ವೀಕ್ಷಕರಿದ್ದೀರಿ. ಸುಳ್ಯದ ಕರ್ನಾಟಕದ 91 ಜನ, ಅದರಲ್ಲಿ ಸುಳ್ಯದ ಒಬ್ಬ ವ್ಯಕ್ತಿ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಆರಂಭದಲ್ಲಿ ಹೋಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂತಹ ಗೋಪಾಲಣ್ಣ
ರಾಮ ಮಂದಿರದ ಒಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ ತಾನು ಕೂಡ ಒಂದು ಅಲ್ಲಿಗೆ ಹೋಗಬೇಕು, ತಾನು ಕೂಡ ಆ ಒಂದು ರಾಮನ ಒಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ, ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಪಾಲನ್ನ ಪಡಿಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ನಮ್ಮ ಎದುರಲ್ಲಿ ಇಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಶ್ರೀಯುತ ಗೋಪಾಲಣ್ಣನನ್ನ ಆ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು. ಸುಳ್ಯದ ಶಾಸಕರಿದ್ದಾರೆ, ಪುತ್ತೂರಿದ್ದಾರೆ, ಮಂಗಳೂರಿದ್ದಾರೆ, ಸಂಸದರಿದ್ದಾರೆ, ಶ್ರೀಯುತ ಪ್ರಭಾಕರ್ ಭಟ್ರು ಅವರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಸೊ ಎಲ್ಲರ ಒಂದು ದೊಡ್ಡ ಅವಕಾಶದ ಮೂಲಕ ಕಜಂಪಾಡಿ ಸುಬ್ರಹ್ಮಣ್ಯ ಹೌದು, ಅವರೆಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗಿ ಹೋಗುದು. ಅವರೆಲ್ಲ ನಮ್ಮನ್ನು ಹಾರೈಸಿ ಕಳಿಸಿದವರು. ಹೌದು, ಇವರೆಲ್ಲರೂ ಕೂಡ ಒಂದು ಮನಸ್ಸನ್ನ ಮಾಡಬೇಕು. ಈ ವಿಡಿಯೋವನ್ನ ಅವ್ರಿಗೆ ಶೇರ್ ಮಾಡೋ ಅಲ್ಲಿವರೆಗೆ ತಲುಪಬೇಕು. MP ಅವರಿದ್ದಾರೆ, ಇವರೆಲ್ಲ ಮನಸ್ಸು ಮಾಡಿ ನಮ್ಮ ಗೋಪಾಲಣ್ಣನ ಅಲ್ಲಿಗೆ ಕರೆಸಿಕೊಂಡ್ರೆ ನಮ್ಮೆಲ್ಲರನ್ನು ಇಡೀ ಸುಳ್ಯವನ್ನ ಕರೆಸಿದಂತೆ. ಯಾಕೆಂದ್ರೆ ನನಗೆ ಈ ಅಯೋಧ್ಯೆಗೆ ಹೋಗೋ ಭಾಗ್ಯ ಬೇಕು, ನೋಡಬೇಕು ಅಂತಂದ್ರೆ ನಾನು ಅವತ್ತು ಪ್ರತಿಷ್ಠೆ ಮಾಡಿದ ಮೂರ್ತಿಯನ್ನು ರಾಮಲಲ್ಲನ ಈ ಮಂದಿರದಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಹಿಂದೆ ಒಂದು ಭಾಗದಲ್ಲಿ ಅಂತೆಲ್ಲ ಹೇಳುವಾಗ ನನಗೆ ನೆನಪಾಯಿತು. ಈಗ ಸಹ ಶ್ರೀರಾಮ ಅಲ್ಲಿ ಅಯೋಧ್ಯೆಯಲ್ಲಿ ಇರೋದು ಕಾಣ್ತಾ ಉಂಟು. ಯಾಕೆಂದರೆ ನಾವು ಆ ಮಂದಿರವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿದ ಮೂರ್ತಿಯನ್ನೇ ಈಗ ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಅಂತ ಮತ್ತಷ್ಟು ಖುಷಿ, ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು ಅವತ್ತು ಇರುವಾಗ ಅದೇನು ಅಡಿಗೆ ಬಿದ್ದು ಏನು ಹೋಗ್ತಿದ್ರೆ ಅವತ್ತು ಏನು ಹೊಲೆಯಲ್ಲಿ ಇದು ಇವರಿಗೆ ಋಷಿ ಮುನಿಗಳಿಗೆ ಸಿಕ್ಕಿದ ಮೂರ್ತಿ ಕಾಣೆ ಆಗ್ತಿದ್ರೆ ಈಗ ಆ ಮೂರ್ತಿ ಇರ್ತಿರ್ಲಿಲ್ಲ. ನಮಗೇನೋ ಕೈಗೆ ಸಿಕ್ಕಿದರಿಂದ ನಾವು ಪ್ರತಿಷ್ಠೆ ಮಾಡಿದರಿಂದ ಈಗ ಅದೇ ಮೂರ್ತಿಯನ್ನು ಶ್ರೀರಾಮನ ರಾಮನ ಮೂರ್ತಿಯ ಹಿಂದೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳುವಾಗ ನನಗೆ ಖುಷಿಯಾಗಿ ನಾನು ಈ ಗೋಷ್ಠಿಯನ್ನು ಪಾಲ್ಗೊಂಡಿದ್ದೇನೆ. ಯಾಕಂದ್ರೆ ಎಲ್ಲರಿಗೆ ಪರಿಚಯವಾಗಲಿ, ಎಲ್ಲರಿಗೆ ತಿಳಿದಿರಲಿ ಅಂತಲ್ಲ ಒಂದು ಉದ್ದೇಶಕ್ಕೆ. ನನಗೇನು ಅದು ರಾಮನಿಗೆ ಒಂದು ಶಕ್ತಿ ಇದೆ, ರಾಮನನ್ನು ಕಂಡ್ರೆ ನಮಗೆಲ್ಲರಿಗೂ ಒಂದು ಭಕ್ತಿ ಇದೆ. ಖಂಡಿತವಾಗ್ಲೂ ಅವತ್ತು ನೀವು ಮಾಡಿರುವಂತಹ ಕೆಲಸವನ್ನ ಆ ರಾಮನ ಶಕ್ತಿಯ ಮೂಲಕವೇ ಜನವರಿ 22ನೇ ತಾರೀಕಿಗೆ ಗೋಪಾಲಣ್ಣನನ್ನ ಅದೇ ಅಯೋಧ್ಯೆಗೆ ಕರೆಸಿ ಆ ಒಂದು ಪ್ರಾಣ ಪ್ರತಿಷ್ಠೆಯ ದಿವಸ ಗೋಪಾಲಣ್ಣ ಅಯೋಧ್ಯೆಯಲ್ಲಿ ಇರ್ತಾರೆ ಅಂತ ಹೇಳುವಂತ ನಂಬಿಕೆ ನಮಗಿದೆ. ಖಂಡಿತವಾಗ್ಲೂ ಈ ವಿಡಿಯೋವನ್ನ ಎಲ್ಲ ಕಡೆಗೆ ಶೇರ್ ಮಾಡ್ತಾರೆ. ಹಾಗೆ ನೀವು ಖಂಡಿತವಾಗ್ಲೂ ನಮ್ಮ ಸುಳ್ಯದಿಂದ ಅಯೋಧ್ಯೆಯಲ್ಲಿ ನಡೀತಕ್ಕಂತಹ ಆ ಒಂದು ರಾಮ ಮಂದಿರದ ಲೋಕಾರ್ಪಣೆಯ ದಿವಸ ನೀವು ಅಲ್ಲಿ ಇರ್ತೀರಾ ಅಂತ ಹೇಳುವಂಥದ್ದು ಕಡಾಖಂಡಿತವಾಗ್ಲೂ ಈ ಚೆನ್ನಕೇಶವ ದೇವರ ಆಶೀರ್ವಾದ, ನಾವು ನಮ್ಮತಕ್ಕಂಥ ದೈವದೇವರುಗಳ ಆಶೀರ್ವಾದದಿಂದ ಅವುಗಳು ಇರಬೇಕು. ಇಷ್ಟೊಂದು ಅದ್ಭುತವಾದ ತಮ್ಮ ಒಂದು ಕಥೆಯನ್ನ, ಒಂದು ನೈಜ ಕಥೆಯನ್ನ ನಮ್ಮ ಅಯೋಧ್ಯ ರಾಮ ಯಾನದಲ್ಲಿ ನಮ್ಮ ಜೊತೆ ಬಂದು ಹೇಳಿದ್ದೀರಾ. ಎಲ್ಲ ವೀಕ್ಷಕರ ಪರವಾಗಿ, ಎಲ್ಲ ಹಿಂದೂ ಬಂಧುಗಳ ಪರವಾಗಿ ನಮಗೆ ಅನಂತನದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ದೈವದೇವರುಗಳ ಆಶೀರ್ವಾದ ಸದಾಕಾಲ ನಿಮಗಿರಲಿ, ಆರೋಗ್ಯ ಕೊಡ್ಲಿ ದೇವರು. ಹಾಗೇನೆ ನೀವು ನಾಲ್ದು ಜನವರಿ 22ಕ್ಕೆ ಅಲ್ಲಿ ಇರಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಬಯಕೆ. ಅದು ಖಂಡಿತವಾಗ್ಲೂ ಈಡೇರ್ತದೆ ಅಂತ ಹೇಳುವಂತ ನಂಬಿಕೆಯೊಂದಿಗೆ ನಮ್ಮ ಜೊತೆ ಮಾತಾಡಿ ಬಂದು ಕಾರ್ಯಕ್ರಮದಲ್ಲಿ ಮಾತಾಡಿ ತಮ್ಮ ಅನುಭವವನ್ನು ಹಂಚಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತೇನೆ ಸರ್. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಕುಮ್ ಸುಳ್ಯ, ಸುಳ್ಯದ ನಂಬರ್ 1 ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಶೋರೂಮ್ ಕುಂಕುಮ್ ಫ್ಯಾಷನ್, ಸಿಲ್ಕ್, ಟೆಕ್ಸ್ಟೈಲ್, ರೆಡಿಮೇಡ್ ಹಾಗೇನೆ ವೆಡ್ಡಿಂಗ್ ಕಲೆಕ್ಷನ್ಸ್, ಸುಳ್ಯ ಹಾಗೇನೆ ಪುತ್ತೂರು. ಶುಭ ಕಾಂಪ್ಲೆಕ್ಸ್ ಅಪೋಸಿಟ್ ದ್ವಾರಕ ಹೋಟೆಲ್, ಮೈನ್ ರೋಡ್, ಸುಳ್ಯ. ಮೊಬೈಲ್ ನಂಬರ್ 9035379813 7892003606.